ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಭಾಳ ಮಸ್ತಾಗಿರುವಂಥ ರೆಸಿಪಿಯನ್ನು ತೋರ್ಸಕತ್ತೀವಿ. ಈ ಒಂದು ರೆಸಿಪಿ ಏನೈತಿರಲ್ಲ, ಜಾಸ್ತಿ ಅಂತಂದ್ರೆ ಮಹಾರಾಷ್ಟ್ರ ಮತ್ತು ನಮ್ಮ ಗಡಿ ಭಾಗದ ಕಡೆ ಭಾಳಷ್ಟು ಮಾಡ್ತಾರೆ. ಸಂಜೆ ಮುಂದೆ ಅಥವಾ ಮುಂಜಾನೆ ಯಾವಾಗ ಬೇಕಾದರೂ ಮಾಡ್ಕೊಳ್ಳುವಂತಹ ಈ ಒಂದು ವಡೆ ರೆಸಿಪಿ ಅಗದಿ ಸುಲಭವಾಗಿ ನಾವು ನಿಮಗೆ ತೋರಿಸ್ತೀವಿ. ಆದ್ರೆ ಅತಿ ಮಸ್ತಾಗಿರುವಂತಹ ಒಂದು ಹೆಲ್ದಿ ರೆಸಿಪಿ ರೀ. ಇವತ್ತಿನ ಮಿಡ್ದಾಗ ನೋಡು, ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನ್ರಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಆಗಿಬಿಡ್ರಿ. ಮೊದಲಿಗೆ ನಾವಿಲ್ಲಿ ಒಂದು ಕಟ್ಟು ಏನು ತೊಗೊಂಡಿದ್ದೀವಪ್ಪ ಅಂತಂದ್ರೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ನೀವು ತೊಳೆದು ಚಂದಂಗಿ ಸಣ್ಣಂಗಿ ಕಟ್ ಮಾಡಿ ತೊಗೊಳ್ಬೇಕಾಕೈತ್ರಿ, ಹೆರ್ಚಿ ಇಟ್ಕೋರಿ. ಅದಾದ ನಂತರ ಒಂದು ಕುಟ್ಟಾಣಿ ಒಳಗೆ ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆ ಕುಟ್ಟಿ ಅರ್ಧ ನಾವು ಇಟ್ಕೊಂಡ್ರಿ. ಅದಕ್ಕೆ ಒಂದು ಇಂಚು ಶುಂಠಿ ಹಾಕಿ ಅದನ್ನು ನಾವು ಜಜ್ಜಿ ಅಥವಾ ಏನ್ರಿ ಸಣ್ಣ ಮಾಡಿ ಇಟ್ಕೊಂಡ್ಬಿಡ್ನೋರಿ. ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಎಸಳನ್ನ ಹಾಕೊಂಡ್ರಿ. ಆ ಬೆಳ್ಳುಳ್ಳಿ ಹೆಸರು ಹಾಕಿ ಅವನು ಕರೆಕ್ಟಾಗಿ ಕುಟ್ಟಿ, ಅದಾದ ನಂತರ ಅದಕ್ಕೆ ಒಂದು 4-5 ಹಸಿಮೆಣ್ಸಿಕಾಯಿ, ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿಕಾಯಿ, ಅದಾದ್ಮೇಲೆ ಅದಕ್ಕೆ ಒಂದಿಟ್ಟು ಉಪ್ಪನ್ನು ಸೇರಿಸಿ ನಾವು ಅದನ್ನು ಕುಟ್ಟಿ ಚಟ್ನಿ ಮಾಡಿ ಇಟ್ಕೊಂಡ್ಬಿಡ್ನು. ಈಗ ನಾವು ಆ ಹೆರ್ಚಿ ಏನು ಇಟ್ಕೊಂಡಿದ್ದೀವ್ರಲ್ಲ ಕೊತ್ತಂಬರಿ ಸೊಪ್ಪು, ಆ ಕೊತ್ತಂಬರಿ ಸೊಪ್ಪಿಗೆ 1 ಕಪ್ ಕಡಲೆ ಹಿಟ್ಟು ಅಥವಾ ಬೇಸನನ್ನು ನಾವು ಸೇರಿಸಿದ್ದೀವ್ರಿ. ಅದಾದ ನಂತರ ಅದಕ್ಕೆ 1 ಟೇಬಲ್ ಸ್ಪೂನ್ ನಾವು ಅಕ್ಕಿ ಹಿಟ್ಟನ್ನು ಸೇರಿಸೋಣ. ಹಂಗೆ ಒಂದಿಟ ಇಂಗು, ಸ್ವಲ್ಪ ಇಂಗನ್ನು ನೀವು ಸೇರಿಸಿ, ಆಮೇಲೆ 1 ಟೇಬಲ್ ಸ್ಪೂನ್ ನಾವು ಬಿಳಿ ಎಳ್ಳನ್ನು ಸೇರ್ಸಕತ್ತೀವಿ ರೀ. ಬಿಳಿ ಎಳ್ಳನ್ನು ಸೇರಿಸಿದ ನಂತರ ನಾವು ಅದಕ್ಕೆ ಅರಿಶಿನ ಪುಡಿಯನ್ನು ಹಾಕಿ ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಹಂಗೆ ಹಾಕಿ ಬಿಡೋದ್ರಿ. ಅದಾದ ನಂತರ ಇದಕ್ಕೆ ನೀವೇನು ಮಾಡಿರಿ, 1 ಟೀ ಸ್ಪೂನ್ ಅಜ್ವಾನನ್ನು ಸೇರಿಸ್ರಿ. ಅಜ್ವಾನ ಎಲ್ಲ ಸೇರಿಸಿದಾದ್ಮೇಲೆ ಆಗನೇ ನಾವು ಈ ಕುಟ್ಟಾಣಿ ಒಳಗೆ ಏನು ಖಾರ, ಹಸಿ ಖಾರ ಮಾಡ್ಕೊಂಡಿದ್ದೀವ್ರಲ್ಲ, ಆ ಹಸಿ ಖಾರ ತಂದ ಇದ್ರಾಗ ಸೇರಿಸಿ ಇನ್ನೊಂದಿಟ ಉಪ್ಪನ್ನು ನಾವು ಹಾಕಾಕತ್ತೇವ್ರಿ. ಅಷ್ಟಾದ್ಮೇಲೆ ಅದ್ರಾಗ ಒಂದೀಟ ಎಣ್ಣೆಯನ್ನು ಹಾಕಿರಿ. ಶೇಂಗಾ ಎಣ್ಣೆ ಹಾಕಿದ್ದೀವಿ ನಾವು. ಸ್ವಲ್ಪ ಎಣ್ಣೆ ಹಾಕಿದ ನಂತರ ನೀವು ಇಲ್ಲಿ ಮಸ್ತಾಗಿ ಅದನ್ನು ಒಮ್ಮೆ ಹಂಗೆ ಕಲಸಿರಿ. ಇದಕ್ಕೆ ನೀರದು ಏನು ಭಾಳ ಹತ್ತಂಗಿಲ್ಲ, ನೀವು ಆಮೇಲೆ ನೋಡತ್ತೀರಿ ಎಷ್ಟು ಹಾಕ್ತೀವಿ ಅಂತೇಳಿ. ಆದರೆ ಅದಕ್ಕಿಂತ ಮೊದಲು ಅದನ್ನು ಕಂಪ್ಲೀಟಾಗಿ ಕಲಿಸಿ ಕೈಲೇ ಒಂದೀಟ ನೀರನ್ನು ಸ್ಪ್ರಿಂಕಲ್ ಮಾಡಿದಂಗೆ ಮಾಡಿ ನೀವು ಕಲಿಸಿಬಿಟ್ರೆ ಮುಗಿದು ಹೋಗ್ತೈತ್ರಿ. ಅಟ್ಟ ನೀರು ಹತ್ತತಿ, ಭಾಳ ನೀರು ಹತ್ತಂಗಿಲ್ಲ. ನೀವು ಇದನ್ನು ಚಲೋ ತಂಗಿ ಕಲಿಸ್ಬೇಕು. ಇನ್ನು ಮುಂದೆ ಮನ್ಯಾಗ ಈ ರೀತಿ ಯಾವುದರ ಒಂದು ಪ್ಲೇಟ್ ತೊಗೋಬೋದು ರೀ, ಅಥವಾ ನೀವು ಇಡ್ಲಿ ಪಾತ್ರೆ ಒಳಗೆ ಈ ರೀತಿ ಡೋಕ್ಲಾ ಪ್ಲೇಟ್ ಇದ್ರೆ ಅದನ್ನು ತೊಗೋಬೋದು. ಅದಕ್ಕೆ ಒಂದೀಟ ಎಣ್ಣೆ ಹಚ್ಚಿ ಈ ಎಲ್ಲ ಕಲಿಸಿದ್ದನ್ನು ಏನು ಕೊತ್ತಂಬರಿ ವಡೆ ಮಾಡೋಕೆ ಏನೇನು ನಾವು ಈಗೆಲ್ಲ ಹಿಟ್ಟು ಕಲಿಸಿದ್ದೇವ್ರಲ್ಲ, ಅದನ್ನು ತಂದ ಇದ್ರಾಗ ಪೂರ್ತಿ ಆದ್ರೆ ಪೂರ್ತಿ ಮಾಡತ್ತಿದ್ದನ್ನ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ರೆ ಪೂರ್ತಿ ಮಾಡ್ಕೋಬೋದು, ಇಲ್ಲ ಅರ್ಧನ ಹಿಂಗೆ ಮಾಡಿ ಅದ್ರ ಮೇಲೆ ಒಂದು ಈಟ ಕೈಯಿಂದ ಒತ್ತಿ ಅದನ್ನು ಸಮ ಮಾಡಿ ಬಿಡ್ರಿ. ತಿಳಿತ್ರಿ? ಇಲ್ಲ ಚಮಚಲೆ ಮಾಡ್ತಿದ್ರೆ ಚಮಚಲೆ ಮಾಡ್ಕೋಬೋದು, ಇಲ್ಲ ವಾಟೆ ಅದು ಹಿಡ್ಕೊಂಡು ಮಾಡ್ತಂದ್ರೆ ಹಂಗೆ ಮಾಡ್ಕೋಬೋದು. ಆಮೇಲೆ ಅದ್ರ ಮೇಲೆ ಒಂದಿಟ್ಟು ಮತ್ತೊಮ್ಮೆ ನಾವು ಬಿಳಿ ಎಳ್ಳನ್ನು ಸೇರಿಸುನು. ಬಿಳಿ ಎಳ್ಳನ್ನು ಸೇರಿಸಿ ಅದನ್ನೊಂದು ಈಟು ಹಂಗೆ ಮಾಡಿಬಿಡ್ನು. ಈ ಕಡೆ ನಾವು ಮೊದಲನ ಒಂದು ಸ್ವಲ್ಪ ನೀರು ಕಾಸಿ ಇಟ್ಕೊಂಡಿದ್ದೀವಿ, ಸ್ಟೀಮ್ ಮಾಡೋದೈತ್ರಿ ಕೆಲಸ. ಅದಕ್ಕೆ ಈಗ ನಾವು ಈ ಪ್ಲೇಟನ್ನು ಸ್ಟೀಮ್ ಮಾಡೋಕ್ಕೆ ಇಡಬೇಕಾಕೈತ್ರಿ. ಗೊತ್ತಾತ್ರಲ್ಲ? ಇಷ್ಟು ಮಾಡಿ ನೀವು ಕ್ಲೋಸ್ ಮಾಡಿ 12ರಿಂದ 15 ನಿಮಿಷದ ತನಕ ನೀವು ಲೋ ಫ್ಲೇಮ್ದಾಗಿಟ್ಟು ಸ್ಟೀಮ್ ಮಾಡಿ ತಿಳಿತ್ರಿ. ಅಂದ್ರೆ ಬರಬ್ಬರಿಯಾಗಿ ಕೊತ್ತಂಬರಿ ವಡೆ ಮಾಡೋಕ್ಕೆ ನಿಮ್ಗೆ ಇದು ರೆಡಿಯಾಗಿ ಬರ್ತೈತಿ. ಅಷ್ಟು ಟೈಮ್ ಆದ್ಮೇಲೆ ನೀವು ಹೊರಗೆ ತೆಗೋಬೋದು. ನೋಡ್ಬೋದು ನೀವು ಬರಬ್ಬರಿಯಾಗಿ ಮೊದಲಿನಕ್ಕಿಂತ ಸ್ವಲ್ಪ ಉಬ್ಬಿದಂಗೆ ಕಾಣತೈತಿ. ಆಮೇಲೆ ರೆಡಿಯಾಗಿ ತನಕ ಅರ್ಥ ಕೈಗೆ ಹಚ್ಚಿರ ಕೈಗೆ ಹತ್ತುವಾತಂದು ನಿಮ್ಗೆ ಗೊತ್ತಾಗ್ತೈತಿ. ಒಂದು ತವಿಯನ್ನು ಕಾಯಕ್ಕಿಡ್ನೋರಿ. ಕಾಯಕ್ಕಿಟ್ಟ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದೇವ್ರಿ ಆ ಕಡೆ. ಅಷ್ಟಾದ ನಂತರ ಈ ಕಡೆ ಏನು ಮಾಡಿರಿ, ಇವನ್ನೆಲ್ಲನೂ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ದಾಗ, ಹೆಂಗೆ ಸೈಜ್ ಬೇಕೋ ಅಷ್ಟೇ ಸೈಜ್ದಾಗ ನೀವು ಇವನ್ನೆಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಳ್ಬೇಕ್ರಿ. ತಿಳಿತಿರ್ಲ? ಈ ರೀತಿಯಾಗಿ ನಾವು ಅವನ್ನ ಒಂದೊಂದು ಕಟ್ ಮಾಡ್ಕೊಂಡು ತೊಗೊಳತ್ತಿದ್ದೀವಿ. ಆಮೇಲೆ ತಾವೇನು ಕೆಳಗೆ ಏನೆಲ್ಲ ಬರಬ್ಬರಿಯಾಗಿ ಪಟ್ನ ಚಲೋ ತಂಗಿನ ಎದ್ದು ಬರ್ತಾವೆ, ನೀವು ನೋಡ್ತೀರಿ. ಈ ಒಂದು ವಡೆ ಏನೈತಿರಲ್ಲ ಭಾಳ ಮಸ್ತ್ ಹಾಕ. ನೀವು ಎಂದೂ ಟ್ರೈ ಮಾಡಿಲ್ಲ ಅಂತಂದ್ರೆ ಮಾಡಿರಿ ಒಂದ್ಸಲ, ನಿಮ್ಗೆ ಮತ್ತೊಮ್ಮೆ ಮಾಡ್ಬೇಕಂತ 100% ಅನ್ನಿಸ್ತೈತಿ. ಈಗ ನೋಡ್ಬೋದು ಎಲ್ಲನೂ ಕರೆಕ್ಟಾಗಿ ತಾನೇ ಎದ್ದು ಬರತ್ತಾವು, ಮಸ್ತಾಗಿ ವಡೆ ರೆಡಿ ಆಗಿದಾವೆ. ಇವನ್ನ ನೀವು ಬೇಕಂತಂದ್ರೆ ಪೂರ್ತಿ ಎಣ್ಣೆಗನ ಕರಿಬೋದು ರೀ, ಭಾಳಷ್ಟು ಎಣ್ಣೆ ಒಳಗೆ. ಇಲ್ಲ ಅಂತಂದ್ರೆ ಹಿಂಗೆ ಸ್ವಲ್ಪ ಎಣ್ಣೆ ಹಾಕಿ ಇವನ್ನ ನೀವು ಶಾಲೋ ಫ್ರೈ ಮಾಡಿದ್ರೂ ನಡೀತೈತಿ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿರಿ. ಆಮೇಲೆ ಬೇಕಂದ್ರೆ ಸ್ವಲ್ಪ ಇನ್ನೊಂದು ಈಟು ನಡಬರ್ಕೆ ಎಣ್ಣೆ ಹಾಕಿ ಇವನ್ನ ಎಲ್ಲ ಕಡೆ ಚಲೋ ತಂಗಿ ಇಲ್ಲೇನ ನೀವು ಫ್ರೈ ಮಾಡಬೇಕು. ಒಂದು ಆ ಕಡೆ ಆದ್ಮೇಲೆ ಇನ್ನೊಂದು ಕಡೆ ತಿರುಗಿಸಿ ನೀವು 2 ಸೈಡ್ ಅದನ್ನು ಚಂದಂಗಿ ಫ್ರೈ ಮಾಡಿರಿ. ಆಮೇಲೆ ದಂಡಿನೂ ಬೇಕಂತಂದ್ರೆ ದಂಡಿನೂ ಫ್ರೈ ಮಾಡಿರಿ. ಏಕದಮ್ ಪದ್ಧತಿಯಾಗಿ ಚಲೋ ತಂಗಿ
ಬರ್ತಾವೆ. ಈಸಿ ಐತ್ರಿ ಮಾಡೋದ, ಭಾಳ ಏನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇನಿಲ್ಲ. ಇಷ್ಟು ಮಾಡಿರಿ, ಭಾಳ ಮಸ್ತಾಗಿ ಎಂಜಾಯ್ ಮಾಡ್ತೀರಿ. ಸ್ನ್ಯಾಕ್ಸ್ ಟೈಮ್ದಾಗದು ನಿಮಗೆ ಬೇಕಂತಂದ್ರೆ ಇದನ್ನು ಗ್ರೀನ್ ಚಟ್ನಿ ಜೊತೆ ಇಲ್ಲ ಯಾವುದೇ ಸಾಸ್ ಜೊತೆ ನೀವು ಅದನ್ನು ಎಂಜಾಯ್ ಮಾಡ್ಬೋದು ರೀ. ಏಕದಮ್ ಪದ್ಧತಿಯಾಗಿ ಅಗದಿ ಸರಳಾಗಿ ನಾವು ನಿಮಗೆ ತೋರಿಸಿದ್ದೀವಿ. ಹಂಗೆ ಇದೇ ರೀತಿ ಹಲವಾರು ರೆಸಿಪಿಗಳನ್ನ ಈಗಾಗಲೇ ನಮ್ಮ ಸವಿರುಚಿಯ ಸೊಬಗುದಾಗ ನಾವು ಅಪ್ಲೋಡ್ ಮಾಡಿದ್ದೀವಿ. ನೀವೇನ್ರಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ನಮ್ಮ ಚಾನಲನ್ನು ಒಂದು ಭೇಟಿ ಕೊಟ್ಟು ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ನಾವು ಕೇಳ್ಕೊತೀವಿ ರೀ. ಹಂಗೆ ಈ ಒಡೆ ಮುರಿದ್ರೂ ತೋರ್ಸಕತ್ತೀವಿ, ಏಕದಮ್ ಪದಸಿರಿಯಾಗಿ ಬಂದತಿ. ಹಂಗಾದ್ರೆ ಶೇರ್ ಮಾಡಿಬಿಡ್ರಿ, ಮರ್ಯಾಕೆ ಹೋಗ್ಬೇಡ್ರಿ. ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.